ಭುವನೇಶ್ವರದಿಂದ ಪುರಿಗೆ ನಾವು ಹೊಂಟೆ ಬಿಟ್ಟಿವಿ. ನಾ ಎಲ್ಲೆಲ್ಲಿ ಟ್ರಾವೆಲ್ ಮಾಡೋದಿನಂತ ನಿಮಗೆ ತಿಳ್ಕೊಬೇಕಾಗಿತ್ತಂದ್ರ ನನ್ನ ಪ್ರೊಫೈಲ್ ಓಪನ್ ಮಾಡಿ ವಿಡಿಯೋನ ನೋಡ್ಕೋತ ಬರ್ರಿ. ಫೈನಲಿ ಕೃಷ್ಣನ ಹೃದಯ ನೋಡ್ಲಕ್ ನೀವು ರೆಡಿ ಆಗ್ರಿ. ಯಾಕಂದ್ರೆ ಈ ವಿಡಿಯೋ ಒಳಗೆ ತೋರಿಸ್ತೀನಿ ನಾನು ಕೃಷ್ಣನ ಹೃದಯ ಹೆಂಗೈತಿ ಎಲ್ಲಿ ಐತಿ ಅಂತ. ಈ ಗುಡಿ ಹೆಸರ ಗುಂಡಿಚಾ ದೇವಿ ಅಂತ. ಈ ಗುಡಿಯಿಂದ ಜಗನ್ನಾಥ ಗುಡಿಗೆ 3 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ. ಇದನ್ನ ಯಾಕೆ ಹೇಳತ್ತೀನಂದ್ರ ರಥಯಾತ್ರೆ ನಡೀತಿರ್ತೈತಲ್ಲ ಆ ಟೈಮ್ ಒಳಗ ಆ ಗುಡಿಗೆ ಬಂದು ರಥ ತಿರ್ಕೊಂಡ್ ಹೋಗ್ತೈತಿ. ಇದ ರೋಡ್ ನೋಡ್ರಿ ರಥಯಾತ್ರೆ ನಡೆಯೋ ಜಾಗ. ಬಸ್ ಸ್ಟ್ಯಾಂಡ್ ನಿಂದ ನಾವು ಆಟೋ ಮಾಡ್ಕೊಂಡ್ ಬಂದೇ ಬಿಟ್ಟಿವಿ ಗುಡಿ ಎಂಟ್ರೆನ್ಸ್ ಗೆ. ಫ್ರೆಶ್ ಅಪ್ ಆಗಿ ಗುಡಿಗೆ ಹೋಗ್ಬೇಕಂದ್ರ ಕ್ರಿಕೆಟ್ ಟೀಮ್ ಬಂದ್ಬಿಟ್ಟಿತ್ತು. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನಾವು ಗುಡಿ ಒಳಗ್ ಹೋದಿವಿ. ಗುಡಿ ಒಳಗಿಂದ ಏನು ತೋರ್ಸಕ್ ಆಗಲ್ಲ ಯಾಕಂದ್ರೆ ಅಲ್ಲಿ ಫೋನ್ ಅದು ಅಲಾವ್ ಇಲ್ಲ. ನೀವು ನೋಡತ್ರಿ ಈ ವ್ಯೂ ಅನ್ನ, ಬಟ್ ನಾ ನೋಡಿದ್ದು ಇದು. ಈಗ ನೀವು ಕಣ್ ತುಂಬಿಸ್ಕೋರಿ. ಕಮೆಂಟ್ ಒಳಗೆ ಟೈಪ್ ಮಾಡ್ರಿ ಜೈ ಜಗನ್ನಾಥ ಅಂತ. ಒಳಗೆಲ್ಲ ದರ್ಶನ ಮಾಡ್ಕೊಂಡು ಅಲ್ಲಿದ ಪ್ರಸಾದ ಎಲ್ಲ ತಿಂದು ನಾವು ಹೊರಗೆ ಬಂದಿವಿ. 4 ಫೋಟೋ 4 ವಿಡಿಯೋ, ಆಮೇಲೆ ವಿಡಿಯೋ ಮಾಡ್ಬೇಕಂದ್ರೆ ಕ್ಲಿಪ್ಸ್ಗಳು ಬೇಕಲ್ಲ, ಆ ಎಲ್ಲ ಕ್ಲಿಪ್ಸ್ ಅನ್ನ ತಗೊಂಡು ಈ ಒಂದು ವ್ಯೂ ನ ಎಂಜಾಯ್ ಮಾಡಿ ನಾವು ಮುಂದ್ ಬಂದೇ ಬಿಟ್ಟಿವಿ. ಯಾರಾದ್ರೂ ನೆಕ್ಸ್ಟ್ ಪುರಿ ಜಗನ್ನಾಥಕ್ಕೆ ಹೋಗ್ತಿರಲ್ಲ ಅಲ್ಲಿ ಗುಲಾಬಿ ಅರ್ವಿ ಒಳಗ ಅಕ್ಕಿ ಕಟ್ಟಿರ್ತಾರ. ಆಮೇಲೆ ಅಲ್ಲಿದೊಂದು ಫೋಟೋ ತಂದು ನಿಮ್ ಮನಿ ಒಳಗೆ ಇಡ್ಬೇಕು. ಆ ಅಕ್ಕಿ ತಂದು ಮನಿ ಒಳಗೆ ಇಡೋದ್ರಿಂದ ನಿಮ್ಮ ಒಂದು ಕಿಚನ್ ಒಳಗ ಅನ್ನದ ಅಗಳ ಯಾವತ್ತೂ ಕಡಿಮೆ ಆಗಂಗಿಲ್ಲ ಅಂತ ಹೇಳ್ತಾರ. ನಾ ನೆಕ್ಸ್ಟ್ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂತ ನೋಡ್ಬೇಕಂದ್ರ ನನಗೆ ಫಾಲೋ ಮಾಡ್ರಿ. ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡ್ರಿ. ಜೈ ಜಗನ್ನಾಥ.